ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಅಂತ ಅಂದುಕೊಂಡು ಸ್ಕಿಪ್ ಮಾಡುತ್ತಿರುವ ಹಾಗೂ ಓದದೇ ಇರುವ ಹಾಗೂ ಇಂಟ್ರೆಸ್ಟೇ ತೋರಿಸದೇ ಇರುವ ಪಾಠದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ ಚಾಪ್ಟರ್ 4 ಆಗಿರುತ್ತೆ. ಯಾವುದು ಚಾಪ್ಟರ್ 4ಅಲ್ಲಿ ಅಂತ ಹೇಳಿದರೆ ವಂದನ ಶಿವ ಅಂತ ನಿಮಗೊಂದು ಪಾಠ ಇದೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಟ್ ಇನ್ ದಿ ಫಾರೆಸ್ಟ್ ಅಂತ. ಹೌದಲ್ವಾ? ಅದು ಒಂದು ಪ್ರಕೃತಿ ಪ್ರೇಮಿಗಳ ಒಂದು ಪಾಠ ಆಗಿರುತ್ತೆ. ನಾವೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗ, ಹಾಗಾಗಿ ಆ ಪಾಠ ನಮಗೆ ಈಸಿ ಆಗಬೇಕು. ಆಯಿತಾ? ಬನ್ನಿ, ಈಗ ಒಂದು ಕ್ವಶನ್ ಈಗಾಗಲೇ ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಪ್ರಶ್ನೆ ನನ್ನ ಪ್ರಕಾರ 50% ಚಾನ್ಸಸ್ ಇದೆ ನಿಮ್ಮ ಎಕ್ಸಾಮಿಗೆ ಬರಲಿಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ವ, ಅದು 95% ಚಾನ್ಸಸ್ ಇದೆ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಗೂ ಬರುತ್ತೆ, ಆನ್ಯುವಲ್ ಎಕ್ಸಾಮಿಗೂ ಬರುವಂಥ ಪ್ರಶ್ನೆ. ಇದು ನನ್ನ ಪ್ರಕಾರ ಇದು 4 ಮಾರ್ಕ್ಸಿಗೂ ಬರಲ್ಲ, 3 ಅಥವಾ 2 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ಈಗ ನೋಡ್ತಾ ಹೋಗೋಣ ಬನ್ನಿ. ಬಚ್ನಿ ದೇವೀಸ್ ರೆಸಿಸ್ಟೆಂಟ್ ಎಗೇನೆಸ್ಟ್ ಹರ್ ಹಸ್ಬೆಂಡ್ ಇನ್ ದಿ ವಿಲೇಜ್ ಆಫ್ ಅದ್ವಾನಿ ಅಂತ ಇದೆ. ಬಚ್ನಿ ದೇವಿ ಅಂತ ಒಂದು ಕ್ಯಾರೆಕ್ಟರ್ ಇಲ್ಲಿ ಬರ್ತಾರೆ. ಈ ಬಚ್ನಿ ದೇವಿ ಅನ್ನುವರು ಅದ್ವಾನಿ ವಿಲೇಜಲ್ಲಿ ವಾಸ ಆಗಿರ್ತಾರೆ. ರೆಸಿಸ್ಟೆಂಟ್ ಎಗೇನೆಸ್ಟ್ ಹರ್ ಹಸ್ಬೆಂಡ್, ತನ್ನ ಗಂಡನ ವಿರುದ್ಧವಾಗಿಯೇ ದಂಗೆಡ್ತಾಳೆ, ಅದರ ಬಗ್ಗೆ ಬರೆಯಿರಿ ಅಂತ ಇದೆ. ಭಾಳ ಈಸಿಯಾಗಿ ಇರುವಂತಹ ಒಂದು ಕಥೆ ಆಗಿರುತ್ತೆ. ಬನ್ನಿ. ಎ ಡ್ರಾಮೆಟಿಕ್ ಇನ್ಸಿಡೆಂಟ್ took place in the Himalayan village of Advani during 1977. ಇಷ್ಟು ಕಟ್ಟು ಹೊಡೆದಿಡಬೇಕು, ಬಹಳ ಈಸಿ ಅಲ್ವಾ? ಒಂದು ಘಟನೆ ನಡೆಯುತ್ತೆ ನೋಡಿ. ಟುಕ್ ಪ್ಲೇಸ್, ಇನ್ಸಿಡೆಂಟ್ ಅಂದರೆ ಘಟನೆ. ಏನು ನಡೆಯುತ್ತೆ? ಎಲ್ಲಿ? ಹಿಮಾಲಯ ಪ್ರದೇಶಗಳಲ್ಲಿ. ಯಾವ ಹಳ್ಳಿನಲ್ಲಿ? ಅದ್ವಾನಿ ವಿಲೇಜ್ ಅಂತ. ಹಾಗಿದ್ರೆ ಅವಳ ಹೆಸರೇನು? ಅದನ್ನೇ ಬರೀತಾರೆ ನೋಡಿ. ಎ ವಿಲೇಜ್ ವಿಮನ್ ನೇಮ್ಡ್ ಬಚ್ನಿ ದೇವಿ ಲೆಡ್ ಎ ರೆಸಿಸ್ಟೆಂಟ್. ಆ ಒಂದು ರೆಸಿಸ್ಟೆಂಟನ್ನು ಏನಂತೀರ, ಮುಂದಾಳತ್ವವನ್ನು ವಹಿಸಿದವರು ಈ ಬಚ್ನಿ ದೇವಿ ಅಂತ ಒಂದು ಹೆಣ್ಣು ಮಗು ಆಗಿರ್ತಾಳೆ. ಹಾಗಿದ್ರೆ ಏನು ಮಾಡ್ತಾಳೆ ಇವರು? ರೆಡ್ ಎ ರೆಸಿಸ್ಟೆಂಟ್ ಎಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್. ಹಿ ವಾಸ್ ಎ ಫಾರೆಸ್ಟ್ ಕಾಂಟ್ರಾಕ್ಟರ್. ಇವಳ ಹಸ್ಬೆಂಡು ಫಾರೆಸ್ಟ್ ಕಾಂಟ್ರಾಕ್ಟರ್ ಆಗಿರ್ತಾನೆ. ಯಾರಾಗಿರ್ತಾರೆ ಹೇಳಿ ನೋಡೋಣ? ಬಚ್ನಿ ದೇವಿಯ ಗಂಡ ಫಾರೆಸ್ಟ್ ಕಾಂಟ್ರಾಕ್ಟರ್ ಆಗಿರ್ತಾನೆ. ಆಯಿತಾ? ಹಿ ಹ್ಯಾಡ್ ಒಬ್ಟೈನ್ಡ್ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್ ಇನ್ ಲಾರ್ಜ್ ಸ್ಕೇಲ್. ಅವಳ ಗಂಡ ಒಂದು ಕಾಂಟ್ರಾಕ್ಟನ್ನು ಪಡೆದಿರ್ತಾನೆ. ಏನು ಅಂದರೆ ಮರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿದ್ಬಿಟ್ಟು ಕಳಿಸುವಂತಹ ಕಾಂಟ್ರಾಕ್ಟ್ ಪಡೆದು, ಆಯಿತಾ, ಅವನು ಮರಗಳನ್ನು ಕಡಿಲಿಕ್ಕೆ ಹೋಗಿರ್ತಾನೆ. ವೆನ್ ದಿ ಅಫಿಷಿಯಲ್ಸ್ ಅರೈವ್ಡ್ ನೋಡಿ, ದಿ ವುಮೆನ್ ಹೆಲ್ಡ್ ದಿ ಲೈಟ್ ಆ್ಯಂಡ್ ಕ್ಯಾಟ್ ಲ್ಯಾಟಿನ್ಸ್ ಇನ್ ದಿ ಬೋರ್ಡ್ ಡೇ ಲೈಟ್. ಆ ಸಮಯದಲ್ಲಿ ಎಲ್ಲ ಊರಿನ ಹೆಣ್ಣು ಮಕ್ಕಳು ಬಚ್ನಿ ದೇವಿಯ ಜೊತೆ ಬಂದು ಮರಗಳನ್ನು ತಬ್ಬಿಕೊಳ್ಳುತ್ತಾರೆ ಹಾಗೂ ಲ್ಯಾಟಿನ್ಗಳನ್ನು ಹಿಡಿದುಕೊಳ್ಳುತ್ತಾರೆ. ಅದು ತಮ್ಮ ಪ್ರದರ್ಶನವನ್ನು ತೋರಿಸಲಿಕ್ಕಾಗಿ ಇರುತ್ತೆ. ಪ್ರದರ್ಶನ ಅಂದರೆ ಅರ್ಥ ಆಗತ್ತಾ ನನ್ನ ವಿದ್ಯಾರ್ಥಿಗಳೇ? ಹಾಂ. ಈಗ ತಾವು ಅದರ ವಿರುದ್ಧವಾಗಿ ಇದ್ದೇವೆ, ಮರಗಳನ್ನು ಕಡಿಯಬೇಡಿ ಅಂತ. ದ ವುಮೆನ್ ಟೋಲ್ಡ್ ದಿ ಅಫಿಷಿಯಲ್ಸ್. ಹೆಣ್ಣು ಮಕ್ಕಳು ಹೇಳ್ತಾರೆ ಏನಂತ? ದ ವುಮೆನ್ ಟೋಲ್ಡ್ ಅಫಿಷಿಯಲ್ಸ್. ಅಲ್ಲಿನ ನೆರೆದಂಥ ಫಾರೆಸ್ಟ್ ಆಫೀಸರ್ಸ್ಗೆ, ಅವರಿಗೆ ಇವರಿಗೆ ಪೊಲೀಸ್ಗಳಿಗೆಲ್ಲ ಹೇಳ್ತಾರೆ, ಸರ್ ದೇ ಹ್ಯಾಡ್ ಕಮ್ ಟು ಟೀಚ್ ಫಾರೆಸ್ಟ್ರಿ. ನಿಮಗೆ ಪ್ರಕೃತಿ ಅಂದರೆ ಗೊತ್ತಿಲ್ಲ, ಇವತ್ತು ನಾವು ನಿಮಗೆ ಪಾಠವನ್ನು ಕಲಿಸ್ತೀವಿ ಸರ್, ಫಾರೆಸ್ಟ್ರಿ ಅಂದರೆ ಏನು ಅಂತ ಹೇಳ್ಕೊಡ್ತೀವಿ ಅಂತ. ದಿ ಅಫಿಷಿಯಲ್ಸ್ ಆರ್ಗ್ಯೂಡ್. ಅವರ ಜೊತೆ ಅಲ್ಲಿದ್ದಂತಹ ಎಲ್ಲ ಅಫಿಷಿಯಲ್ಸ್ಗಳು ಆರ್ಗ್ಯೂ ಮಾಡ್ತಾರೆ. ಹೋಗ್ರಮ್ಮ, ನಮಗೆ ಚೆನ್ನಾಗಿ ಗೊತ್ತು ಈ ಮರಗಳಿಂದ ಏನು ಸಿಗತ್ತೆ ಅಂತ ಹೇಳಿದರೆ ಗಂಧ ಸಿಗತ್ತೆ, ಲಾಭ ಸಿಗತ್ತೆ ಹಾಗೂ ಉಡ್ಡು ಸಿಗತ್ತೆ, ಇಷ್ಟೇ ಕಣ್ರಮ್ಮ, ಹೋಗಿ ಇಲ್ಲಿಂದ ಅಂತ. ಆದರೆ ಹೆಣ್ಣು ಮಕ್ಕಳು ನೋಡಿ, ದಿ ವಿಮೆನ್ ರೆಟಾರ್ಡೆಡ್ ಇನ್ ಎ ಕೋರಸ್ ಸಾಂಗ್. ಎಲ್ಲರೂ ಸೇರಿಬಿಟ್ಟು ಒಂದು ಹಾಡನ್ನು ಹೇಳ್ತಾರೆ. ದಿ ಟ್ರೀಸ್ ಆರ್ ಫಾರ್ ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್ ಅಂತ. ಎಂಥ ಒಂದು ಡೈಲಾಗ್ ಇದೆ. ಸಾಯಿಲ್ ಆದಮೇಲೆ ಕಾಮ ಹಾಕೊಳ್ಳಿ. ನಮಗೆ ಈ ಮರಗಳು ದುಡ್ಡನ್ನು ಕೊಡಲ್ಲ ಸರ್, ಮರಗಳು ನಮಗೆ ಗಂಧವನ್ನು ಕೊಡಲ್ಲ, ಈ ಮರಗಳು ನಮಗೆ, ಆಯಿತಾ, ಮಣ್ಣನ್ನು ಕೊಡ್ತವೆ, ಈ ಮರಗಳು ನಮಗೆ ನೀರನ್ನು ಕೊಡ್ತವೆ, ಈ ಮರಗಳು ನಮಗೆ ಶುದ್ಧವಾದ ಗಾಳಿಯನ್ನು ಕೊಡುತ್ತವೆ. ಈ ರೀತಿಯಾಗಿ ಆ ಹೆಣ್ಣು ಮಕ್ಕಳು ಒಂದು ಸಾಂಗನ್ನು ಹೇಳ್ತಾರೆ. ಆ ಸಾಂಗು ದಿ ಫಾರೆಸ್ಟ್ ಬೇರ್ ಆಸ್ ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಹೌದಲ್ವಾ? ಈ ರೀತಿಯಾಗಿ ಇದರ ಅರ್ಥವೇನು ನೋಡಿ? ಮಣ್ಣು ಏನಕ್ಕೆ ಬೇಕು?
ಬಿತ್ತನೆ ಮಾಡಲಿಕ್ಕೆ ಬೇಕು. ನೀರು ಏನಕ್ಕೆ ಬೇಕು? ನಮ್ಮ ಜೀವನದ ಒಂದು ಪಾರ್ಟ್ನರೇ ಅಂದ್ಕೊಳ್ಳಿ ವಾಟರ್, ಹೌದಲ್ವಾ? ಶುದ್ಧ ಗಾಳಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲ ಹೆಣ್ಣುಮಕ್ಕಳು ಆ ಒಂದು ತನ್ನ ಗಂಡನ ವಿರುದ್ಧವಾಗಿ ಬಚನಿ ದೇವಿ ಹೋರಾಡ್ತಾಳೆ. ಅವಳ ಜೊತೆ ಬಂದಂಥ ಬೇರೆ ಹೆಣ್ಣು ಮಕ್ಕಳು ಇಡೀ ಫಾರೆಸ್ಟ್ ಆಫೀಸರ್ ಜೊತೆ ಆಯಿತಾ ಎಲ್ಲರ ಜೊತೆ ಪಾಠವನ್ನು ಕಲಿಸ್ತಾರೆ. ಈ ರೀತಿಯಾಗಿ ಲೈಕ್ ದಿಸ್ ನೀವು ಬರೀಬೇಕು. ಈ ಲೈಕ್ ದಿಸ್ ಬಚನಿ ದೇವಿ ಫಾಟ್ FOUGHT ಎಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಟು ಸೇವ್ ದಿ ಟ್ರೀಸ್, ಟು ಸೇವ್ ದಿ ಫಾರೆಸ್ಟ್. ಆಲ್ ದಿ ವಿಲೇಜ್ ವಿಮನ್ ಆಫ್ ಅದ್ವಾನಿ ದೇ ಹಗ್ಡ್ ದ ಟ್ರೀಸ್. ಇದು 4 ಮಾರ್ಕ್ಸ್ ಕೊಟ್ಟರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು. ಆ ಪ್ರದೇಶದ ಎಲ್ಲ ಹೆಣ್ಣು ಮಕ್ಕಳು ಅದನ್ನು ವಿಮನ್ ಅಂತ ಕರಿಬೇಕು, WOMEN ಆಯಿತಾ. ದೇ ಹಗ್ ದ ಟ್ರೀಸ್. ಈ ರೀತಿಯಾಗಿ ಬರೀಬೇಕು. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂತ ಯೂಟ್ಯೂಬಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಇಫ್ ಯು ಪ್ರೆಸ್ ದಿ ಲೈಕ್ ಬಟನ್. ಒಂದು ಕಮೆಂಟನ್ನು ಮಾಡಿ ಸರ್, ಖುಷಿ ಆಗುತ್ತೆ. ಚೆನ್ನಾಗಿತ್ತೋ ಇಲ್ವೋ ಅಥವಾ ಮುಂದಿನ ಯಾವ ವಿಡಿಯೋ ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಆಯಿತಾ. ವಿ ಹ್ಯಾವ್ ರೀಚ್ಡ್ 99,400 ಸಬ್ಸ್ಕ್ರೈಬರ್ಸ್. ನೀವು ಶೇರ್ ಮಾಡಿದರೆ ಇದೇ ವಾರದಲ್ಲಿ 1 ಲಕ್ಷ ನಾವು ಕ್ರಾಸ್ ಮಾಡ್ತೀವಿ. ಹಾಗಾಗಿ ಎಲ್ಲ ಇರುವಂಥದ್ದು ನಿಮ್ಮ ಕೈಯಲ್ಲೇ, ನೀವೇ ಬೆಳೆಸಿದಂಥ ಯೂಟ್ಯೂಬ್ ಚಾನಲು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ.